ಇನ್ನು ತುಮಕೂರಿನಲ್ಲೂ ಕೂಡ ಹೃದಯಾಘಾತಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಶ್ರೀಧರ್ ಜಯಂತ್ ಅನ್ನೋರು ಸಾವನ್ನಪ್ಪಿದ್ದಾರೆ. ಜಯಂತ್ಗೆ ರಾತ್ರಿ ಮಲಗಿದ್ದ ವೇಳೆ ವಿಪರೀತ ಎದೆನೋವು ಕಾಣಿಸಿಕೊಂಡಿದೆ. ಇವರು ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಸಾವನ್ನಪ್ಪಿದ್ದಾರೆ. ನಿನ್ನೆ ದಿನ ಟೀ ಕುಡಿದು ಕೂತಿದ್ದಂತ ಶ್ರೀಧರ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಮನೆಯಲ್ಲೇ ಕುಸಿದು ಬಿದ್ದು ಶ್ರೀಧರ್ ಉಸಿರು ಚೆಲ್ಲಿದ್ದಾರೆ. ತುಮಕೂರಿನಲ್ಲೂ ಕೂಡ ಹೃದಯಾಘಾತಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಶ್ರೀಧರ್ ಹಾಗೆ ಜಯಂತ್ ಅಂತ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಾ ಅವರ ಫೋಟೋಗಳನ್ನ. ಜಯಂತ್ ಅನ್ನೋರಿಗೆ ರಾತ್ರಿ ಮಲಗಿದ್ದಂತ ವೇಳೆ ವಿಪರೀತ ಎದೆನೋವು ಕಾಣಿಸ್ಕೊಂಡಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಎಲ್ಲಾ ಪ್ರಯತ್ನಗಳಾಗಿದೆ, ಬಟ್ ಕರ್ಕೊಂಡು ಹೋಗುವಷ್ಟರಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಇನ್ನು ಶ್ರೀಧರ್ ಅವರು ನಿನ್ನೆ ದಿನ ಟೀ ಕುಡಿತಾ ಕೂತಿರ್ತಾರೆ. ಅವರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ. ಮನೆಯಲ್ಲೇ ಕುಸಿದು ಬಿದ್ದು ಉಸಿರು ಚೆಲ್ಲಿದ್ದಾರೆ ಶ್ರೀಧರ್. ಇನ್ನು ಸರಣಿ ಹೃದಯಾಘಾತ ಆಗ್ತಾ ಇದೆ. ಜನರ ಜೀವನ ಶೈಲಿನೇ ಹೃದಯಾಘಾತಕ್ಕೆ ಕಾರಣವಾಗ್ತಾ ಇದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಬನ್ನಿ ನೋಡೋಣ. ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕೋವಿಡ್ ಲಸಿಕೆಯಿಂದ ಇದುವರೆಗೂ ಎಲ್ಲೂ ಕೂಡ ಇದು ಕಾರಣ ಇದೆ ಅಂತ ವಿಶ್ವಮಟ್ಟದಲ್ಲಿ ಎಲ್ಲೂ ಬಂದಿಲ್ಲ. ಡೆತ್ತು ಆಗ್ತಾ ಇರ್ತದೆ. ಯಾವ ಕಾರಣಕ್ಕಾಗಿದೆ, ಏನಾಗಿದೆ, ಏನು ಕಾರಣ, ಈಗ ಡೆತ್ಗಳು ಆಗ್ತಾನೆ ಇರ್ತದೆ. ಹಾಸನಲ್ಲಿ ಡೆತ್ತೇ ಆಗೋದಿಲ್ವಾ? ಆಗಿರುತ್ತೆ. ಸೊ ಇದೇ ಆಗುತ್ತೆ ಅದೇ ಆಗುತ್ತೆ ಅಂತ ನಾವು ಹೀಗೆ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ನೋಡಿ, ನಾನು ಮೊದಲು